ಎಲ್ಲರಿಗೂ ನಮಸ್ಕಾರ. KFIDE ಕನ್ನಡ ಯೂಟ್ಯೂಬ್ ಚಾನಲ್‌ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ನಾನು ಮನಿ ಮೈಂಡ್‌ಸೆಟ್ ಬಗ್ಗೆ ಮಾತಾಡೋದಕ್ಕೆ ಮುಂದಾಗ್ತಾ ಇದ್ದೇನೆ. ಏನಿದು ಮನಿ ಮೈಂಡ್‌ಸೆಟ್? ಯಾಕೆ ಇದು ಬಹಳಷ್ಟು ಮುಖ್ಯ ಅನ್ನೋದನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋದಕ್ಕೆ ಮುಂದಾಗೋಣ. ನೀವು ಹಣ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ದೀರಾ, ಹಣನ ಉಳಿಸ್ಬೇಕು, ಹಣನ ಇನ್ವೆಸ್ಟ್ ಮಾಡಬೇಕು ಅಂತ ನಿಮ್ಮ ಮನಸ್ಥಿತಿ ಹೇಗಿದೆ ಅಂತಂದರೆ, ಈ ಒಂದು ಹಣದ ಸುತ್ತಲೂ ನಿಮ್ಮ ಮನಸ್ಥಿತಿ ಇದೆ ಅಂತಂದರೆ, ಆ ಮನಸ್ಥಿತಿನ ಹೇಗೆ ಇನ್ನೂ ಹೆಚ್ಚಾಗಿ ಸದೃಢಗೊಳಿಸಬೇಕು ಅನ್ನೋದೇ ಈ ಒಂದು ಮನಿ ಮೈಂಡ್‌ಸೆಟ್ಟಿಗೆ ಸಂಬಂಧಪಟ್ಟಂಥ ಒಂದು ವಿಚಾರ. ಸೊ ಈ ಒಂದು ಮೈಂಡ್‌ಸೆಟ್ಟನ್ನು ನೀವು ಸ್ಟ್ರೆಂಥನಿಂಗ್ ಮಾಡಬೇಕು ಅಂತಂದರೆ, ನಮ್ಮ ಪ್ರಪಂಚದಲ್ಲಿ ಬಹಳಷ್ಟು ರೀತಿಯಾದಂಥ ಅಬೆಂಡೆನ್ಸ್ ಇದೆ. ಅಂದರೆ ಯಾವುದೇ ಒಂದು ರೀತಿಯಾದಂತಹ ಸೀಮಿತವಾದಂತಹ ಒಂದು ಎಲ್ಲೆ ಇಲ್ಲದಷ್ಟು ಹಣ ಬಿದ್ದಿದೆ ನಮ್ಮ ಪ್ರಪಂಚದಲ್ಲಿ. ಅದನ್ನು ನಾವು ಅನ್‌ಟ್ಯಾಪ್ ಮಾಡ್ತಾ ಇಲ್ಲ ಅನ್ನುವಂಥ ವಿಚಾರ. ಯಾಕೆ ಅಂದರೆ ಎಷ್ಟೋ ಅವಕಾಶಗಳು ನಮಗೆ ನಮ್ಮ ಕಣ್ಣೆದುರುಗಡೆ ಕಂಡರೂ ಸಹ ಆ ಅವಕಾಶಗಳನ್ನು ನಾವು ಸರಿಯಾಗಿ ಸದುಪಯೋಗ ಪಡಿಸ್ಕೊಳ್ದೇನೆ ಜೀವನ ಪರ್ಯಂತ ಬಡವರಾಗಿದ್ದೇ ನಾವು ನಮ್ಮ ಒಂದು ಜೀವನವನ್ನು ಸವೆಸ್ತೇವೆ ಅನ್ನುವಂಥ ವಿಚಾರ. ಅದರಿಂದ ಮನಿ ಮೈಂಡ್‌ಸೆಟ್ ಬಹಳ ದೊಡ್ಡ ಒಂದು ಮುಖ್ಯವಾದಂಥ ಒಂದು ಪಾತ್ರ ವಹಿಸುತ್ತೆ ಅನ್ನುವಂಥ ವಿಚಾರ. ಯಾವುದೇ ಒಂದು ಕ್ಷೇತ್ರ ಆಗಿರಲಿ, ಯಾವುದೇ ಒಂದು ಪರ್ಟಿಕ್ಯುಲರ್ ಡೊಮೇನ್ ಆಗಿರಲಿ, ಆ ಒಂದು ಡೊಮೇನ್‌ನಲ್ಲಿ ಅಥವಾ ಕ್ಷೇತ್ರದಲ್ಲಿ ನೀವು ಸಾಧನೆನ ಮಾಡಬೇಕು ಅಂತಂದರೆ ನಿಮ್ಮ ಮನಸ್ಸು ಯಾವತ್ತೂ ಸ್ಥಿರವಾಗಿ ಮತ್ತು ಬೆಳವಣಿಗೆಯತ್ತ ಒಂದು ರೀತಿ ಗ್ರೋತ್ ಮೈಂಡ್‌ಸೆಟ್ಟನ್ನು, ಗ್ರೋತ್ ಟೆಂಡೆನ್ಸಿಯನ್ನು ಹೊಂದಿರಬೇಕು ಅನ್ನೋಂಥ ವಿಚಾರ. ಆಗಲೇ ಏನಾಗುತ್ತೆ ಅಂದರೆ ನಿಮಗೆ ದೀರ್ಘಾವಧಿಯಲ್ಲಿ ಹೆಚ್ಚಿನ ಪ್ರಮಾಣದ ಒಂದು ಲಾಭ ನಿಮಗೆ ಸಿಗುತ್ತೆ ಅನ್ನೋಂಥ ವಿಚಾರ. ಈ ಗ್ರೋತ್ ಮೈಂಡ್‌ಸೆಟ್ ಅನ್ನೋದು ಬರೀ ಹಣಕಾಸಿಗೆ ಮಾತ್ರ ಅಲ್ಲ, ಜೀವನಕ್ಕೂ ಅಷ್ಟೇ, ರಿಲೇಷನ್‌ಶಿಪ್ಸಿಗೂ ಅಷ್ಟೇ, ಹಾಗೆ ಆರೋಗ್ಯ ಆದಂಥ ಹೆಲ್ತಿಗೂ ಇದರ ಒಂದು ಪಾತ್ರ ದೊಡ್ಡದಾಗಿರುತ್ತೆ ಅನ್ನೋಂಥ ವಿಚಾರ. ಸೊ ಸಣ್ಣ ಸಣ್ಣ ಪರಿಶ್ರಮದ ಮೂಲಕ ದೊಡ್ಡ ದೊಡ್ಡ ಯಶಸ್ಸನ್ನು ನೀವು ಕಾಣ್ಬೋದು ಅನ್ನುವಂಥ ವಿಚಾರ. ಆ ಸಣ್ಣ ಸಣ್ಣ ಆ್ಯಕ್ಷನ್ಸಿಗೆ ನಿಮಗೆ ರಿಯಾಕ್ಷನ್ ಸಿಗುತ್ತೆ. ಅದೇ ನ್ಯೂಟನ್ಸ್ ಥರ್ಡ್ ಲಾ ಕೂಡ ಹೇಳುತ್ತೆ, ಫಾರ್ ಎವ್ರಿ ಆ್ಯಕ್ಷನ್ ದೇರ್ ಇಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅನ್ನುವಂಥ ವಿಚಾರ. ಹಾಗಿರ್ಬೇಕಾದ್ರೆ ನಿಮ್ಮ ಮೈಂಡ್‌ಸೆಟ್ ಕೂಡ ಹಾಗೆ ನೀವು ಗ್ರೋತ್ ಮೈಂಡ್‌ಸೆಟನ್ನು ಹೊಂದಿರಬೇಕು ಅನ್ನೋಂಥ ವಿಚಾರ. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೀನಿ ಅಂದರೆ, ಬಹಳಷ್ಟು ರೀತಿಯಾದಂಥ ರೆಸಿಸ್ಟೆನ್ಸ್ ನಮ್ಮ ಜೀವನದಲ್ಲಿ ಇರುತ್ತೆ ಅನ್ನುವಂಥ ವಿಚಾರ. ಅದು ನಮಗೆ ಯಾವುದೋ ಒಂದು ರೀತಿಯಾದಂಥ ಒಂದು ಹೊರೆಯಾಗಿ, ಒಂದು ಬರ್ಡನ್ ಆಗಿ ಕೆಲವು ಬಾರಿ ಅದು ನಮಗೆ ಗೋಚರವಾಗ್ಬೋದು ಅನ್ನೋಂಥ ವಿಷಯ. ಅದನ್ನೆಲ್ಲ ನಾನು ಹಿಮ್ಮೆಟ್ಬಿಟ್ಟು ನನ್ನ ಜೀವನದಲ್ಲಿ ನಾನು ಮೇಲೆ ಬರಬೇಕು, ನನ್ನ ಜೀವನದಲ್ಲಿ ನಾನು ಸಾಧನೆ ಮಾಡಬೇಕು ಅನ್ನುವಂಥ ಮನಸ್ಥಿತಿನ ನಾನು ಡೆವಲಪ್ ಮಾಡಿಕೊಂಡಾಗ ಮಾತ್ರ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಸಾಧ್ಯ ಆಗುತ್ತೆ ಅನ್ನುವಂಥ ವಿಚಾರ. ಸೊ ಈ ಮೈಂಡ್‌ಸೆಟ್ ಶಿಫ್ಟ್ ಅನ್ನುವಂಥ ಒಂದು ಪ್ರಕ್ರಿಯೆ ಏನಿದೆ, ಇದು ಸಾಧಾರಣವಾಗಿ ಕುಟುಂಬದ ಮೂಲಕನೋ ಅಥವಾ ನಾವು ನೋಡುವಂತಹ ಪರಿಸರದ ಮೂಲಕವೋ ಅಥವಾ ಕಲಿತಂತಹ ಪಾಠದ ಮೂಲಕವೋ, ಎಜುಕೇಷನ್ ಸಿಸ್ಟಮಿನ ಮೂಲಕವೋ ಬರೋದಿಲ್ಲ. ಅದನ್ನು ನಾವೇ ಖುದ್ದಾಗಿ ಅನುಭವಿಸಿ ಅದಕ್ಕೆ ಸೂಕ್ತವಾದಂಥ ನಿರ್ಣಯಗಳನ್ನ ತಗೊಂಡು ಆ ಒಂದು ಅನುಭವವನ್ನು ನಮಗೆ ನಾವೇ ಪಡ್ಕೊಬೇಕಾಗತ್ತೆ ಅನ್ನುವಂಥ ವಿಚಾರ. ಇದನ್ನು ನಾವು ಬೇರೆ ರೀತಿ, ಬೇರೆ ಬೇರೆ ಮಾರ್ಗದಲ್ಲಿ, ಬೇರೆ ಬೇರೆ ಹಾದಿಯಲ್ಲಿ ಅದನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡು ನಮ್ಮ ಜೀವನದಲ್ಲಿ ಅದರ ಒಂದು ಪಾತ್ರವನ್ನು ನಮ್ಮ ವೈಯಕ್ತಿಕ ಮನಸ್ಥಿತಿಯಲ್ಲಿಯೂ ಸಹ ಅಥವಾ ಮನಸ್ಸಿನಲ್ಲಿಯೂ ಸಹ ಆ ಬದಲಾವಣೆಗಳನ್ನು ನಾವು ನಮ್ಮ ಮನಸ್ಸಿನ ಒಳಗಡೆ ಅದನ್ನು ಅನ್ಕೊಬೇಕು ಅನ್ನೋಂಥ ವಿಚಾರ. ಸೊ ಪ್ರಪಂಚ ಅನ್ನೋದು ಅಷ್ಟು ವಿಶಾಲವಾಗಿದೆ ಅಂದಾಗ ಯಾಕೆ ಈ ಅವಕಾಶಗಳನ್ನು ನಾನು ನನಗೆ ಮಾತ್ರ ಅಥವಾ ನನ್ನ ಪರಿವಾರಕ್ಕೆ ಮಾತ್ರ ಅಥವಾ ನನ್ನ ಒಂದು ರೀಜನ್, ನನ್ನ ಕಮ್ಯುನಿಟಿ ಅಂತ ಏನು ಹೇಳ್ತೀವೋ ಅಥವಾ ನನ್ನ ನ್ಯಾಷನಾಲಿಟಿ ಅಂತ ಏನು ಹೇಳ್ತೀನೋ ಅದಕ್ಕೆ ಮಾತ್ರ ಯಾಕೆ ಸೀಮಿತವಾಗಿರಬೇಕು ಅನ್ನುವಂಥ ಒಂದು ಮನಸ್ಥಿತಿ. ಅದನ್ನು ಆ ಬ್ರೇಕ್ ದ ಬ್ಯಾರಿಯರ್ಸ್ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಹೊಸ ಭಾಷೆನ ಕಲ್ತ್ಕೊಂಡಷ್ಟು ಹೊಸ ಅವಕಾಶ ಸೃಷ್ಟಿಯಾಗುತ್ತೆ. ಹೊಸ ಅವಕಾಶ ಸೃಷ್ಟಿಯಾದಂಗೂ ಹಣಕಾಸಿನಲ್ಲಿ ನಿಮಗೆ ಒಂದು ಸದೃಢತೆ ಬರುತ್ತೆ. ಅವಕಾಶಗಳ ಮೂಲಕ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಗಳಾಗುತ್ತೆ ಅನ್ನುವಂಥ ವಿಚಾರ. ಬರೀ ಒಂದೇ ಭಾಷೆಗೆ ನಾನು ಸೀಮಿತವಾಗಿದ್ದು, ಒಂದೇ ಒಂದು ರೀತಿಯಾದಂಥ ಒಂದೇ ಒಂದು ಎಲ್ಲೆ ಒಳಗಡೆ, ಒಂದೇ ಒಂದು 4 ಗೋಡೆ ಒಳಗಡೆ ನಾನು ಸಿಲುಕಿಕೊಂಡಿದ್ದರೆ ಯಾವುದೇ ರೀತಿಯಾದಂಥ ಬದಲಾವಣೆಗಳು ನೋಡೋದು ಕಷ್ಟ ಸಾಧ್ಯ ಅಂತಲೇ ಹೇಳ್ಬೋದು. ಅದರಿಂದ ಮೈಂಡ್‌ಸೆಟ್ಟಲ್ಲಿ ಶಿಫ್ಟ್ ಬರಬೇಕು. ಗ್ರೋತ್ ಮತ್ತು ಅಡ್ವೆಂಚರಸ್ ಮೈಂಡ್‌ಸೆಟ್ ಇರಬೇಕು. ಹೊಸದಾದಂತಹ ವಿಷಯಗಳನ್ನು ಕಲಿಯುವಂತಹ ಕ್ಯೂರಿಯಾಸಿಟಿ ಅಂದರೆ ಆಸಕ್ತಿ ಇರಬೇಕು. ಸೊ ಹೀಗಿದ್ದರೆ ಮಾತ್ರ ದೀರ್ಘಾವಧಿಯಲ್ಲಿ ನಮ್ಮ ಬದುಕು ಸಹ ಸಮಯ ಆಗುತ್ತೆ, ಬದುಕು ಸಹ ಬದಲಾವಣೆ ಆಗುತ್ತೆ ಅನ್ನುವಂಥ ವಿಚಾರ. ಸೊ ಹಣಕ್ಕೂ ಇದಕ್ಕೂ ಬಹಳಷ್ಟು ರೀತಿಯಾದಂಥ ನಂಟಿದೆ. ಸೊ ಗ್ರೋತ್ ಮೈಂಡ್‌ಸೆಟ್ಟಲ್ಲಿ ಇರೋ ವ್ಯಕ್ತಿಗಳೇ ದೀರ್ಘಾವಧಿಯಲ್ಲಿ ಶ್ರೀಮಂತರಾಗಿ, ಕೋಟ್ಯಾಧಿಪತಿಗಳಾಗಿ ಈ ದೇಶ ಮತ್ತು ಈ ಇಡೀ ಪ್ರಪಂಚವನ್ನೇ ಸಹ ತಮ್ಮ ಒಂದು ಕೈ ಕೆಳಗಡೆ ಇಟ್ಕೊಳ್ಳುವಷ್ಟು ಶಕ್ತಿಯನ್ನು ಹೊಂದಿರ್ತಾರೆ ಅನ್ನುವಂಥ ವಿಚಾರ. ಸೊ ನಮ್ಮ ವೈಯಕ್ತಿಕ ಜೀವನಗಳಲ್ಲೂ ಸಹ ನಾವು ಈ ಗ್ರೋತ್ ಮೈಂಡ್‌ಸೆಟ್ಟನ್ನು ಅಳವಡಿಸ್ಕೊಳ್ಳೋಣ. ನಮ್ಮ ಒಂದು ಸುತ್ತಮುತ್ತಲಿರುವಂಥ ಸ್ನೇಹಿತರಿಗೆ, ಕುಟುಂಬದವರಿಗೂ ಸಹ ಇದರ ಬಗ್ಗೆ ಅರಿವು ಮೂಡಿಸೋದಕ್ಕೆ ಮುಂದಾಗೋಣ ಅಂತ ಹೇಳ್ತಾ
ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಭೇಟಿ ಮಾಡ್ತೀನಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ KFETA ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಲೈಕ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು. ನಿಮ್ಮ ಸಂದೇಶ.